ನೋಡ್ರಿ ಇವತ್ ನಾವು ಇದು ಮಾಡತ್ತೀವಿ. ಏನ್ ಮಮ್ಮಿ ಇವು? ಚುನ್ಮುರಿ. ಏನ್ ಚುನ್ಮುರಿ ಇವು? ಬೆಳಗಾವ್ ಚುನ್ಮುರಿ. ಬೆಳಗಾವ್ ಚುನ್ಮುರಿ ಹೆಂಗ್ ಮಾಡೋದು? ಫಸ್ಟ್ ಎಣ್ಣೆ ಹಾಕೋದು. ಎಷ್ಟ್ ಹಾಕೋಬೇಕಂತ ಎಣ್ಣಿ ಮೆಜರ್ಮೆಂಟ್? ಮೆಜರ್ಮೆಂಟ್ ಇಲ್ಲ, ಅದಕ್ಕೆ ಎಷ್ಟು ಬೇಕು ಅಷ್ಟು ಹಾಕೋಬೇಕಷ್ಟೇ. ಹಂಗ ಮತ್ತೇನೇನ್ ಹಾಕ್ಬೇಕ? ಹಂಗ ಒಂದೊಂದು ತೋರ್ಸ್ಕೊಂತ ಹೋಗಿ ಏನೇನ್ ಹಾಕ್ಬೇಕಂತೆ. ಈಗ ಶೇಂಗಾ ಹಾಕ್ಬೇಕು. ಹಾ, ಶೇಂಗಾ ಏನು ಫ್ರೈ ಮಾಡ್ಕೋಬೇಕಂತ ಬಾಳ? ಎಣ್ಣೆಲ್ ಫ್ರೈ ಮಾಡ್ಬೇಕು. ಯಾಕಂದ್ರೆ ಒಲಿ ಜೋರ್ ಇಡ್ಬೇಕ ಸಣ್ಣ ಇಡ್ಬೇಕ? ಮೀಡಿಯಂ ಇಡ್ಬೇಕು. ಮೀಡಿಯಂ. ಒಂದ್ ಸ್ವಲ್ಪ ಕಲರ್ ಬರೋ ತನಕ ಇದು ಫ್ರೈ ಮಾಡ್ಕೋಬೇಕ. ಇದಕ್ ನೀವು ಬೆಳಗಾವ್ ಮಂಡಕ್ಕಿ ಅಂತೀರ, ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ಏನಂತ ಕರೀತಾರೆ ಇವಕ್ಕ? ಅನಾಂಪುರ ಮಂಡಕ್ಕಿ. ಯಾವ ಕಡೆ ಅನಂತಪುರ ಮಂಡಕ್ಕಿ ಅಂತ ಕರೀತಾರ? ಶಿವಮೊಗ್ಗ ಕಡೆ. ಶಿವಮೊಗ್ಗ ಕಡೆ ಅಂತ. ಓ, ಎಲ್ಲಾ ಒಂದೊಂದ್ ಕಡೆ ಒಂದೊಂದ್ ತರ ಕರೀತಾರ. ಜೀರಿಗೆ ಸಾಸ್ಮೆ ಸ್ವಲ್ಪ ಸ್ವಲ್ಪ ಹಾಕೋದು. ಒಂದು ಕಾಲ್ ಸ್ಪೂನ್. ನಾಳೆ ಮಂದಿ ಕಣ್ಣೆ ತಮ್ಮ ಕಾರಣ ಅವಾಗ ಕಾರಣ ಬೆಳ್ಳುಳ್ಳಿ ಸಾಸ್ಮೆ ಇದು ಕರಿಬೇವು. ಅರ್ಶಿನ ಪುಡಿ. ಅರ್ಶಿನ ಪುಡಿ ಎಷ್ಟು? ಒಂದ್ ಸ್ವಲ್ಪ ಸ್ವಲ್ಪ ಹಾಕೋಬೇಕ? ಎಷ್ಟು? ಕಾಲ್ ಸ್ಪೂನ್. ಎಲ್ಲ ಕಾಲ್ ಸ್ಪೂನ್. ಹೇಳಕ್ ಗೊತ್ತಾಗಲ್ಲ, ಕಡಿಮೆ ಹೋಗ್ಬಿಟ್ಟಂಗ. ಖಾರ ಜಾಸ್ತಿ ಬೇಕಂದ್ರೆ ಖಾರ ಜಾಸ್ತಿ ಹಾಕ್ಬೇಕು. ಅಷ್ಟೇ ಸ್ವಲ್ಪ ಖಾರ ಜಾಸ್ತಿ ಹಾಕ್ಬೇಕು. ಇವಾಗ ಒಲೆ ಹಾಫ್ ಮಾಡ್ಬೇಕು. ಒಲೆ ಹಾಫ್ ಮಾಡಿದ್ಮೇಲೆ ಖಾರ ಹಾಕ್ಬೇಕಾ? ಖಾರ ಜಾಸ್ತಿ ಬೇಕಂದ್ರೆ 2 ಸ್ಪೂನ್. ಅಲ್ಲ, ಒಲೆ ಹಾಕ್ಬಿಟ್ಟು ಹಾಕ್ತಾರೆ ಕಪ್ಪಾಗತ್ತೆ ಖಾರ. ಹಂಗೆ 2 ಸ್ಪೂನ್ ಖಾರ ಪುಡಿ, ಅಚ್ಚ ಖಾರ ಪುಡಿ. ಈಗ ಹಾಕ್ಬಿಡುದನ್ ಮಂಡಕ್ಕಿ? ಅದಕ್ಕೆ ಈಗ ಹಾಕೋಂಗಿಲ್ಲ, ಸ್ವಲ್ಪ ತಣ್ಣಗಾಗ್ಬೇಕು. ಅಂದ್ರೆ ಬಿಸಿ ಬಿಸಿ ಹಾಕಿದ್ರೆ ಏನಾಗತ್ತ? ಮೆತ್ತಗಾಗ್ತಾವ ಚುಮ್ಮುರಿ. ಉಪ್ಪು ಖಾರ ಅರ್ಶಿನ ಪುಡಿ ಅಷ್ಟೇ. ಮೇಲೆ ಸಕ್ಕರೆ ಪುಡಿ ಮಿಕ್ಸ್ ಮಾಡಾದ್ಮೇಲೆ ಸಕ್ಕರೆ ಪುಡಿಯ. ನೋಡ್ರಿ ಹೆಂಗ್ ಮಾಡುದ್ ಬಡಂಗ. ಇದಕ್ಕೆ ಈ ಮಂಡಕ್ಕಿ ನಿಮ್ ಸೈಡ್ ಏನಂತ ಕರಿತಾರಂತ ಕಮೆಂಟ್ ಮಾಡ್ರಿ. ನಾವ್ ಇದಕ್ಕ ಬೆಳಗಾವ್ ಮಂಡಕ್ಕಿ ಅಂತೀವಿ. ಎಲ್ಲಾರ್ ಕಡೆ ಒಂದೊಂದ್ ತರ ಕರಿತಾರ. ನಿಮ್ ಕಡೆ ಏನ್ ಕರಿತಾರಂತೆ ಕಮೆಂಟ್ ಮಾಡ್ರಿ. ಅರೇ ಬಡಂಗ. ಫೈನಲ್ ಟಚ್ ಆಯ್ತು. ಸೇಮ್ ತುಂಬಾ ಚೂಡಾಕಲ್ಲ. ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ? ಇವು ಗಟ್ಟಿ ಮಂಡಕ್ಕಿ, ಉಪ್ಪಳ ಮಂಡಕ್ಕಿ ಅಷ್ಟೇ ಡಿಫ್ರೆಂಟ್. ಅಷ್ಟೇ ರೆಸಿಪಿ ಸೇಮ್. ಸೇಮ್ ರೆಸಿಪಿನೇ. ಸ್ನಾಕ್ಸ್ ಹೋಗ್ಬಿಡಕ್ಕೆ. ಒಂದು ಸ್ಪೂನ್ ಅಷ್ಟು ಸಕ್ಕರೆ. ಸ್ವೀಟ್ ಆಗಿರ್ಬೇಕು ಇವು. ಓಕೆ.